ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುಂದಾನಗರಿ ಬೆಳಗಾವಿಯಲ್ಲಿ ಇಂದಿನಿಂದ ಅಧಿವೇಶನ ಆರಂಭ ಆಗುತ್ತೆ. ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ನಾಯಕರು ಒಬ್ಬೊಬ್ಬರಾಗಿ ಸುವರ್ಣ ಸೌಧದತ್ತ ಬರ್ತಾ ಇದ್ದಾರೆ. ಇವತ್ತು ಅಧಿವೇಶನ ಆರಂಭ ಆಗೋದ್ರಿಂದ ಈ ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಜಟಾಪಟಿ ಹೇಗಿರುತ್ತೆ, ಪ್ರತಿಪಕ್ಷಗಳು ಯಾವ ರೀತಿ ಸಿದ್ಧತೆಯನ್ನು ನಡೆಸಿದ್ದಾವೆ ಅನ್ನುವಂಥ ಕುತೂಹಲ. ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ, ವಿಧಾನಸಭೆಯಲ್ಲಿ ಸಂತಾಪ ಸೂಚನಾ ನಿರ್ಣಯ ಅಂದರೆ ಪ್ರಕ್ರಿಯೆಗಳೇನಿರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅಧಿವೇಶನದಲ್ಲಿ ಮೊದಲಿಗೆ ಸಂತಾಪ ಸೂಚನಾ ನಿರ್ಣಯಗಳು ನಡೆಯುತ್ತೆ. ನಂತರದ ಸಂದರ್ಭದಲ್ಲಿ 35ಕ್ಕೂ ಅಧಿಕ ವಿಧೇಯಕ ಮಂಡನೆ ಸಾಧ್ಯತೆ ಇದೆ. ರೈತರಿರ್ಬೋದು, ಉತ್ತರ ಕರ್ನಾಟಕ ಅಭಿವೃದ್ಧಿ, ಈ ವಿಚಾರದಲ್ಲಿ ಚರ್ಚೆಗಳ ನಿರೀಕ್ಷೆ ಹೆಚ್ಚಾಗಿದೆ. ಮೆಕ್ಕೆಜೋಳ, ಕಬ್ಬು ಬೆಳೆ ಹಾನಿ ಪರಿಹಾರ, ಇದಕ್ಕೆ ಪ್ರಮುಖವಾಗಿ ಈ ಅಧಿವೇಶನದಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೃಷ್ಣಾ, ಮಹದಾಯಿ, ತುಂಗಭದ್ರಾ ಯೋಜನೆಗಳ ಚರ್ಚೆ ಕೂಡ ಇದೇ ಅಧಿವೇಶನದಲ್ಲಿ ನಡೆಯುತ್ತೆ. ರಾಜ್ಯದ ಗಡಿ ಜಿಲ್ಲೆ ಕುಂದಾನಗರಿ ಬೆಳಗಾವಿಯಲ್ಲಿ ಇಂದಿನಿಂದ ಅಂದರೆ ಸೋಮವಾರದಿಂದ ಸುವರ್ಣ ವಿಧಾನಸೌಧದಲ್ಲಿ ವಿಧಾನಮಂಡಲ ಉಭಯ ಸದನಗಳ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ನಾಯಕರಿಗಾಗಲೇ ಸುವರ್ಣ ಸೌಧದತ್ತ ಧಾವಿಸ್ತಾ ಇದ್ದಾರೆ. ಆಡಳಿತಾರೂಢ ಹಾಗೂ ಪ್ರತಿಪಕ್ಷ ಸದಸ್ಯರು ಯಾವ ರೀತಿ ಈ ಅಧಿವೇಶನವನ್ನು ನಡೆಸಿಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಈ ಅಧಿವೇಶನ ಚಳಿಗಾಲದ ಅಧಿವೇಶನ, ಜನಸಾಮಾನ್ಯರ ಧ್ವನಿಯಾಗಿರಬೇಕು. ಈ ಅಧಿವೇಶನ ಎಷ್ಟೋ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಪ್ರತಿಪಕ್ಷಗಳು ಪ್ರಶ್ನೆಯ ರೂಪದಲ್ಲಿ ಕೇಳಬೇಕು. ಹಾಗೆಯೇ ಆಡಳಿತ ಪಕ್ಷ ಕಾಂಗ್ರೆಸ್ ಏನಿದೆ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಒದಗಿಸ್ತಾರೆ, ಆ ನಿಟ್ಟಿನಲ್ಲಿ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗತ್ತೆ. ಆದರೆ ಈ ಬಾರಿಯ ಅಧಿವೇಶನದಲ್ಲಿ ರೈತರು, ಉತ್ತರ ಕರ್ನಾಟಕ ಅಭಿವೃದ್ಧಿ, ಮೆಕ್ಕೆಜೋಳ, ಕಬ್ಬು ಹಾಗೆಯೇ ಬೆಳೆ ಹಾನಿ ಎಲ್ಲ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೇ ಭಾರೀ ಚರ್ಚೆಯ ಸಾಧ್ಯತೆ ಇದೆ. ನೋಡಿ, ಇದೆಲ್ಲದರ ನಡುವೆ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಕಳೆದ ಹಲವು ದಿವಸಗಳಿಂದ ನೀವು ಗಮನಿಸ್ತಾ ಇದ್ದೀರಿ, ರೈತರಿರ್ಬೋದು, ಕಬ್ಬು ಬೆಳೆಗಾರರಿರ್ಬೋದು, ಆಶಾ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ನಿರಂತರವಾದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಅಧಿವೇಶನದಲ್ಲಿ ಆ ಕುರಿತಂತೆ ಏನಾದರೂ ಪ್ರತಿಪಕ್ಷಗಳು ಧ್ವನಿ ಏರಿಸ್ತಾವ, ಪ್ರಶ್ನೆಯನ್ನು ಕೇಳ್ತಾವ, ಕಾದು ನೋಡಬೇಕಾಗಿದೆ. ಕಬ್ಬಿಗೆ, ಮೆಕ್ಕೆಜೋಳ, ಹಸಿರು ಉದ್ದು ಬೆಳೆಗಳಿಗೆ ಸೂಕ್ತ ಬೆಲೆಯನ್ನು ನೀಡಬೇಕು ಅಂತ ಆಗ್ರಹಿಸಿ ಈಗಾಗಲೇ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸುವರ್ಣಸೌಧದ ಆಸುಪಾಸಿನಲ್ಲೂ ಕೂಡ ಈ ರೈತರ ಕಿಚ್ಚು ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಇದರ ಜೊತೆಗೆ ರಾಜ್ಯ ರೈತ ಸಂಘ, ಹಸಿರು ಸೇನೆ ಕೂಡ ಪ್ರತಿಭಟನೆಯ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಹಾಗಾಗಿ ಕಾದು ನೋಡಬೇಕು, ಈ ಅಧಿವೇಶನದ ಸಂದರ್ಭದಲ್ಲಿ ರೈತರು ಒಕ್ಕೊರಲ ಧ್ವನಿಯಿಂದ ಪ್ರತಿಭಟನೆಯ ಉತ್ತರವನ್ನು ಕೊಡ್ತಾರಾ? ಇದರ ಜೊತೆಗೆ ಆಶಾ ಕಾರ್ಯಕರ್ತೆಯರು, ವಿವಿಧ ರೈತಪರ ಸಂಘಟನೆಗಳು, ಹೀಗೆ ನಾನಾ ಸಂಘಟನೆಗಳು ತಮ್ಮ ಬೇಡಿಕೆಗಳು ಹೇಗಿದ್ದಾವೆ, ಕಳೆದ ಎರಡೂವರೆ ವರ್ಷಗಳಿಂದ ಬೇಡಿದ್ದೇ ಆಯಿತು, ಆದರೆ ಪರಿಹಾರ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಖಂಡಿತವಾಗಲೂ ಈ ಅಧಿವೇಶನದ ಮೂಲಕವೇ ಕೇಳಲಿದ್ದಾರೆ. ಇದೆಲ್ಲದರ ಜೊತೆಗೆ ನೋಡಿ, 2A ಮೀಸಲಾತಿಗೆ ಒತ್ತಾಯಿಸಿ ಪಂಚಮಸಾಲಿಗಳು ಹೋರಾಟವನ್ನು ನಡೆಸ್ತಾ ಇದ್ರು. ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ ಕಾದು ನೋಡಬೇಕಾಗಿದೆ. ಈ ಹಿಂದೆ ಲಾಠಿ ಚಾರ್ಜನ್ನು ನಡೆಸಿದಂತಹ ಒಂದು ಘಟನೆಗಳು ಕೂಡ ನಡೆದಿತ್ತು. ಹಾಗಾಗಿ ಪಂಚಮಸಾಲಿಗಳು ತಮ್ಮ ಮೌನದ ಮೂಲಕವೇ ಪ್ರತಿಭಟಿಸುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಬಾರಿಯ ಅಧಿವೇಶನ ಏನಿದೆ, ಒಂದಷ್ಟು ಕುತೂಹಲ, ಒಂದಷ್ಟು ಪ್ರಶ್ನೆಗಳಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಇನ್ನು ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ 8ನೇ ತಾರೀಕು ಅಂದರೆ ಇವತ್ತಿನಿಂದ ಆರಂಭವಾಗುವಂತಹ ಚಳಿಗಾಲದ ಅಧಿವೇಶನ 21 ಕೋಟಿ ರೂಪಾಯಿ ಅಂದಾಜು ಪಟ್ಟಿಯನ್ನು ಜಿಲ್ಲಾಡಳಿತ ಸಲ್ಲಿಸಿದೆ. ಅಂದರೆ ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚದ ಮಾಹಿತಿ ಇದು. ಆದರೆ ಆಗಿರುವಂಥ ಖರ್ಚಿಗೆ ಸರಿಯಾದಂಥ ಫಲ ಸಿಗಬೇಕು ಅನ್ನೋದು ಜನಸಾಮಾನ್ಯರ ಆಶಯ.